BJP ಮತ್ತು JDS ಸರ್ಕಾರ ಇದ್ದಾಗ ಆದಂಥ ಹಗರಣಗಳನ್ನು ನಾವೇನು ಬಯಲೆಳೆಯುವಂಥದಕ್ಕೆ SIT ರಚನೆ ಮಾಡಿ ತನಿಖೆಯನ್ನು ಸ್ಪೆಷಲ್ ಕಮಿಷನ್ಸ್ಗಳನ್ನ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಮಾಡ್ತಾ ಇದ್ದೀವಿ, ಅದನ್ನು ದಿಕ್ಕು ತಪ್ಪಿಸ್ಬೇಕು, ಆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನುವಂಥ ಹುನ್ನಾರದಿಂದ BJP JDSನವರು ಷಡ್ಯಂತ್ರ ಮಾಡಿ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರುವಂಥದ್ರ ಬಗ್ಗೆ ಹೇಳುವಂಥದ್ದಕ್ಕೆ. 9ನೇದು BJP JDSನವರ ಆದಿ ಬೀದಿ ಜಗಳದ ರಂಪಾಟ ಏನು ನಡೀತಾ ಇದೆ, BJP JDSನವರ ಆದಿ ಬೀದಿ ರಗಳೆ ರಂಪಾಟ ಕಳೆದ ಒಂದೂವರೆ ತಿಂಗಳಿಂದ 2 ತಿಂಗಳಿಂದ ಏನು ನಡೀತಾ ಇದೆ ಅದನ್ನು ಮರೆಮಾಚಬೇಕು, ಅದನ್ನು ಜನಗಳಿಗೆ ತೋರಿಸಬಾರ್ದು. ದಿನನಿತ್ಯ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಆ ಸುಳ್ಳನ್ನೇ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಧ್ಯಮದವರು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಸುಳ್ಳು ಆರೋಪಗಳನ್ನು ಮುಚ್ಚುವಂಥದ್ದಕ್ಕೆ ಒಂದು ಹುನ್ನಾರದ ವ್ಯವಸ್ಥೆಯನ್ನು ತೋರಿಸುವಂಥದ್ದಕ್ಕೆ ಆ ಸಮಾವೇಶ. BJP ಮತ್ತು JDS ಸರ್ಕಾರ ಇದ್ದಾಗ ಆದಂಥ ಹಗರಣಗಳನ್ನು ನಾವೇನು ಬಯಲೆಳೆಯುವಂಥದ್ದಕ್ಕೆ SIT ರಚನೆ ಮಾಡಿ ತನಿಖೆಯನ್ನು ಸ್ಪೆಷಲ್ ಕಮಿಷನ್ಸ್ಗಳನ್ನ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಮಾಡ್ತಾ ಇದ್ದೀವಿ, ಅದನ್ನು ದಿಕ್ಕು ತಪ್ಪಿಸ್ಬೇಕು, ಆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನುವಂಥ ಹುನ್ನಾರದಿಂದ BJP JDSನವರು ಷಡ್ಯಂತ್ರ ಮಾಡಿ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರುವಂಥದ್ರ ಬಗ್ಗೆ ಹೇಳುವಂಥದ್ದಕ್ಕೆ. 9ನೇದು BJP JDSನವರ ಆದಿ ಬೀದಿ ಜಗಳದ ರಂಪಾಟ ಏನು ನಡೀತಾ ಇದೆ, BJP JDSನವರ ಆದಿ ಬೀದಿ ರಗಳೆ ರಂಪಾಟ ಕಳೆದ ಒಂದೂವರೆ ತಿಂಗಳಿಂದ 2 ತಿಂಗಳಿಂದ ಏನು ನಡೀತಾ ಇದೆ ಅದನ್ನು ಮರೆಮಾಚಬೇಕು, ಅದನ್ನು ಜನಗಳಿಗೆ ತೋರಿಸಬಾರ್ದು. ದಿನನಿತ್ಯ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಆ ಸುಳ್ಳನ್ನೇ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಧ್ಯಮದವರು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಸುಳ್ಳು ಆರೋಪಗಳನ್ನು ಮುಚ್ಚುವಂಥದ್ದಕ್ಕೆ ಒಂದು ಹುನ್ನಾರದ ವ್ಯವಸ್ಥೆಯನ್ನು ತೋರಿಸುವಂಥದ್ದಕ್ಕೆ ಆ ಸಮಾವೇಶ.